ನಮಸ್ಕಾರ ಗೆಳೆಯರೆ, ನಮ್ಮ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಅತ್ತೆಯ ಮನೆಯ ಹೊಸ್ತಿಲಲ್ಲಿ ನಿಂತಿರುವ ಮಾಧವಿ ಇಂದು ಮೊದಲ ಬಾರಿಗೆ ಅನುಭವಿಸಿದಳು. ಎಲ್ಲದಕ್ಕೂ ಬಾಗಿ ಅವಳ ಬೆನ್ನುಮೂಳೆ ಈಗ ದಣಿದಿದೆ ಎಂದು. ಇಲ್ಲಿಯವರೆಗೆ ಅವಳು ತನ್ನೊಳಗೆ ಎಲ್ಲವನ್ನೂ ನುಂಗಿಕೊಂಡು ಸುಮ್ಮನಿದ್ದಳು. ಆದರೆ ಇಂದು ಅವಳ ಆತ್ಮಗೌರವ ಮತ್ತು ಆತ್ಮಬಲಕ್ಕಾಗಿ ಎದುರು ನಿಂತ ಜನರನ್ನು ನೋಡಿ ಅವಳಿಗೆ ಆಶ್ಚರ್ಯವಾಯಿತು. ಮಾಧವಿ ಫ್ಲಾಟ್ ಲಾಕ್ ಮಾಡಿದಳು ಮತ್ತು ಚಾವಿ ನೀಡಲು ಮೆಟ್ಟಿಲುಗಳನ್ನು ಹತ್ತಿ ಮೇಲೆ ಹೋದಳು. ಪತಿ ಸಮೀರ್ ಜೊತೆಗಿನ ಸಾಕಷ್ಟು ವಾದವ ನಂತರ ಈ ಫ್ಲಾಟ್ ಅನ್ನು ಮತ್ತೆ ಬಾಡಿಗೆಗೆ ನೀಡಲು ಪರಸ್ಪರ ಒಪ್ಪಿಗೆಯಿಂದ ನಿರ್ಧರಿಸಲಾಗಿತ್ತು. ಮೇಲೆ ವಾಸಿಸುವ ಕುಟುಂಬಕ್ಕೆ ಚಾವಿ ನೀಡುತ್ತಿದ್ದಳು, ಏಕೆಂದರೆ ಮುಂದೆ ಯಾರಾದರೂ ಬಾಡಿಗೆದಾರರು ಬಂದರೆ ಅವರಿಗೆ ಫ್ಲಾಟ್ ತೋರಿಸಲು ಅನುಕೂಲವಾಗಲಿ ಎಂದು. ಅವಳ ಮನಸ್ಸು ತುಂಬಾ ಭಾರವಾಗಿತ್ತು. ಕೇವಲ ಭಾರ ಮಾತ್ರವಲ್ಲ, ಒಳಗಿನಿಂದ ಚೀರುತ್ತಿತ್ತು. ಬಾಲ್ಯದಿಂದಲೂ ತನ್ನ ಹಕ್ಕಿಗಾಗಿ ಹೋರಾಡುತ್ತಾ ಬಂದ ಅವಳು ಇದೇ ಮೊದಲ ಬಾರಿಗೆ ಸೋಲನ್ನು ಒಪ್ಪಿಕೊಳ್ಳಲು ಸಿದ್ಧವಾಗಿದ್ದಳು. 50 ವರ್ಷ ವಯಸ್ಸಾದ ನಂತರ ಮತ್ತು ಎಲ್ಲಾ ಕೌಟುಂಬಿಕ ಜವಾಬ್ದಾರಿಗಳನ್ನು ಸಾಧ್ಯವಾದಷ್ಟು ನಿಭಾಯಿಸಿದ ನಂತರವೂ ಪತಿಯ ವಿಶ್ವಾಸವನ್ನು ಅವಳು ಎಷ್ಟು ಗೆಲ್ಲಲಾಗಲಿಲ್ಲವೆಂದರೆ ತನ್ನದೇ ಫ್ಲಾಟ್ನಲ್ಲಿ ತನ್ನ ಇಚ್ಛೆಯಂತೆ ಕೆಲವು ದಿನ ಕಳೆಯಲು ಸಾಧ್ಯವಾಗಲಿಲ್ಲ. ಚಾವಿ ನೀಡಿ ಮೆಟ್ಟಿಲುಗಳ ಕೆಳಗೆ ಇಳಿಯುತ್ತಿರುವಾಗ ಅವಳ ಒಂದೊಂದೇ ಕನಸುಗಳು ಕೆಳಗೆ ಬಿದ್ದು ಹೋಗುತ್ತಿದ್ದವು ಮತ್ತು ಇಂದು ಅವನ್ನು ತಡೆಯುವ ಪ್ರಯತ್ನವನ್ನೂ ಅವಳು ಮಾಡಲಾಗಲಿಲ್ಲ. ಕಣ್ಣೀರಿನ ಪ್ರವಾಹವನ್ನು ಹೇಗೋ ತಡೆದುಕೊಂಡಿದ್ದಳು. ಯಾರ ವಜೂದಿಗಾಗಿ ಅವಳು ತನ್ನನ್ನೇ ಮರೆತುಬಿಟ್ಟಳೋ ಅದೇ ಮನುಷ್ಯ ಮಕ್ಕಳು ನೆಲೆನಿಂತ ನಂತರ ತನ್ನ ಕುಟುಂಬದವರ ಜೊತೆ ಸೇರಿ ತನ್ನನ್ನೇ ತಪ್ಪು ಎಂದು ಕರೆಯುತ್ತಾನೆ ಎಂದು ಅವಳು ಎಂದಿಗೂ ಕಲ್ಪಿಸಿರಲಿಲ್ಲ. ಕೆಳಗೆ ಇಳಿದು ಅವಳು 2 ಬ್ಯಾಗ್ಗಳನ್ನು ಎತ್ತಿಕೊಂಡು ರಸ್ತೆಗೆ ಬಂದಳು. ಈ ರಿಕ್ಷಾ ಸ್ವಲ್ಪ ದೂರದಲ್ಲಿ ನಿಂತಿತ್ತು. ಅದನ್ನು ಹತ್ತಿರ ಕರೆಯಲು ಸನ್ನೆ ಮಾಡಿ ಮೊಬೈಲ್ ಚೆಕ್ ಮಾಡಿದಳು. ಯಾವುದಾದರೂ ಫೋನ್ ಅಥವಾ ಮೆಸೇಜ್ ಬರಬಹುದೇನೋ ಎಂದು ಕಾಯುತ್ತಿದ್ದಳು. ಆದರೆ ಪ್ರತಿದಿನದಂತೆ ಇಂದು ಕೂಡ ಏನೂ ಇರಲಿಲ್ಲ. ಪತಿಯದ್ದಾಗಲಿ, ಪುತ್ರಿಯರದಾಗಲಿ ಅಥವಾ ಅತ್ತೆಮನೆಯವರದಾಗಲಿ. ಈ ರಿಕ್ಷಾದಲ್ಲಿ ಕುಳಿತು ಅವಳು ಸುಮ್ಮನೆ ಇತ್ತಿತ್ತ ನೋಡತೊಡಗಿದಳು. ಕಣ್ಣೀರನ್ನು ಅಡಗಿಸಲು ಪ್ರಯತ್ನಿಸುತ್ತಾ ಯೋಚಿಸಿದಳು, ಈ ನಗರಕ್ಕೆ ಮತ್ತೆ ಯಾವಾಗ ಬರುವವಳೋ ಅಥವಾ ಬರುವುದಿಲ್ಲವೋ ಎಂದು. ಬಸ್ ಸ್ಟ್ಯಾಂಡ್ ತಲುಪಿದಾಗ ಬಸ್ ಬರಲು ಇನ್ನೂ ಅರ್ಧ ಗಂಟೆ ಬಾಕಿಯಿದೆ ಎಂದು ತಿಳಿಯಿತು. ಅಲ್ಲೇ ಒಂದು ಚಹಾ ಅಂಗಡಿಯಲ್ಲಿ ಕುಳಿತು ಚಹಾ ಆರ್ಡರ್ ಮಾಡಿದಳು ಮತ್ತು ಹೋಗಿ ಬರುವ ಪ್ರಯಾಣಿಕರನ್ನು ನೋಡತೊಡಗಿದಳು. ಮಾಧವಿ, ಯಾರೋ ಜೋರಾಗಿ ಕೂಗುದಂತಾಯಿತು. ಅವಳು ಹಿಂದೆ ತಿರುಗಿದಳು, ಆದರೆ ಅಲ್ಲಿ ಯಾರೂ ಇರಲಿಲ್ಲ. ಅವಳು ತಲೆಯಲ್ಲಾಡಿಸಿದಳು. 28 ವರ್ಷಗಳ ಹಿಂದೆ ಇದೇ ಜಾಗದಲ್ಲಿ ಇದೇ ರೀತಿ ಸಮೀರ್ ಕೂಗಿದ್ದರು. ಅದು ಅವರ ಮೊದಲ ಭೇಟಿಯಾಗಿತ್ತು. ನಿಶ್ಚಿತಾರ್ಥವಾಗಿತ್ತು, ಆದರೆ ಮನೆಯಲ್ಲಿ ಮದುವೆಗೆ ಮೊದಲು ಹುಡುಗ-ಹುಡುಗಿ ಭೇಟಿಯಾಗುವಷ್ಟು ಸ್ವಾತಂತ್ರ್ಯವಿರಲಿಲ್ಲ. ಸಮೀರ್ ಸ್ವತಂತ್ರ ವಿಚಾರದವರಾಗಿದ್ದರು, ಹಾಗಾಗಿ ಮನೆಯವರಿಗೆ ತಿಳಿಸದೆ ಮಾಧವಿಯನ್ನು ಭೇಟಿಯಾಗಲು ಕರೆದಿದ್ದರು. ತಮ್ಮ ತಾಯಿಯ ಆಯ್ಕೆಯ ಮೇಲೆ ಅವರಿಗೆ ಸಂಪೂರ್ಣ ನಂಬಿಕೆಯಿತ್ತು. ಆದರೂ ಜೀವನ ಪರ್ಯಂತದ ಬಂಧನಕ್ಕೆ ಒಳಗಾಗುವ ಮೊದಲು ತಮ್ಮ ಜೀವನ ಸಂಗಾತಿಯೊಂದಿಗೆ ಒಮ್ಮೆ ಮಾತನಾಡಲು ಬಯಸಿದ್ದರು. ಫೋಟೋಗಿಂತ ನೀನು ಹೆಚ್ಚು ಸುಂದರವಾಗಿದ್ದೀಯಾ? ಮಾಧವಿಯನ್ನು ಪ್ರೀತಿಯಿಂದ ನೋಡುತ್ತಾ ಅವರು ಹೇಳಿದ ಮೊದಲ ವಾಕ್ಯ ಇದು. ಫೋಟೋ ಸುಮ್ಮನೆ ತೆಗೆಸಿಕೊಂಡಿದ್ದೆ, ಅನಿವಾರ್ಯವಾಗಿ ನೀಡಬೇಕಾಯಿತು. ಹೊಸ ಫೋಟೋ ತೆಗೆಸಿಕೊಳ್ಳುತ್ತೇನೆ ಎಂದು ಮಾವಿಯ ಹತ್ತಿರ ಹೇಳಿದ್ದೆ, ಆದರೆ ನನ್ನ ಮಾತು ಕೇಳುವವರು ಯಾರು? ಮುಗ್ಧ ಮಾಧವಿ ಫೋಟೋದ ಪೂರ್ತಿ ವಿವರವನ್ನು ನೀಡಿಬಿಟ್ಟಳು. ನೀನು ಚೆನ್ನಾಗಿ ಓದಿದ್ದೀಯಾ? ಕೆಲಸವನ್ನೂ ಮಾಡಲು ಬಯಸುತ್ತೀಯಾ? ನನ್ನ ಕೆಲಸ ವರ್ಗಾವಣೆಯಾಗುವಂತಹದ್ದು, ನಿಭಾಯಿಸಲು ಸಾಧ್ಯವೇ? ಈ ಪ್ರಶ್ನೆಗೆ ಮಾಧವಿ ಸ್ವಲ್ಪ ಗಾಬರಿಯಾದಳು, ಆದರೆ ತಕ್ಷಣ ಮನಸ್ಸಿಗೆ ಬಂದಿದ್ದನ್ನು ಹೇಳಿದಳು. ಕೆಲಸ ಮಾಡಲು ಇಷ್ಟವಿದೆ. ತಂದೆ ಎಲ್ಲರಿಗಿಂತ ಹೆಚ್ಚಾಗಿ ನನಗೆ ಓದಿಸಿದ್ದಾರೆ. ಆದರೆ ಬೇರೆಲ್ಲ ಜವಾಬ್ದಾರಿಗಳಿಗಿಂತ ಕೆಲಸ ದೊಡ್ಡದಲ್ಲ. ಈ ಉತ್ತರ ಕೇಳಿ ಸಮೀರ್ ತೃಪ್ತರಾದರು. ಇಬ್ಬರೂ ಚಹಾ ಕುಡಿದು ಮುಗಿಸಿದರು. ಜೀವನದ ಬಗ್ಗೆ ಮಾಧವಿ ಅವರಿಗೆ ಹೆಚ್ಚೇನೂ ಕೇಳಲಿಲ್ಲ. ಅವಳ ಇದೇ ಗುಣಕ್ಕೆ ಸಮೀರ್ ಮಾರುಹೋಗಿದ್ದರು. ರಾತ್ರಿಯ ರೈಲಿನಲ್ಲಿ ಸಮೀರ್ ತನ್ನ ನಗರಕ್ಕೆ ಮರಳಿದನು ಮತ್ತು ಮಾಧವಿ ತನ್ನ ಮನೆಗೆ ಬಂದಳು. ತಂಗಿ ಅವಳಿಗೆ ದೂರುಗಳ ಸುರಿಮಳೆಯನ್ನೇ ಸುರಿಸಿದಳು. ಅಕ್ಷರಶಃ ಬೈದಳು ಎನ್ನಬಹುದು. ಮೇಡಂ, ಮದುವೆಯಾದ ಮೇಲೆ ನನ್ನನ್ನು ಎಲ್ಲಿ ಇರಿಸುತ್ತೀರಿ ಎಂದು ಕೇಳಬೇಕಿತ್ತಲ್ಲವೇ? ಅವನ ತಾಯಿ ಬಹಳ ಚತುರಳಿದ್ದಾರೆ. ದೊಡ್ಡ ಮಗನನ್ನೇ ಸರ್ವಸ್ವ ಎಂದು ನಂಬುತ್ತಾರೆ. ಎಲ್ಲವನ್ನೂ ತಮ್ಮ ನಿಯಂತ್ರಣದಲ್ಲೇ ಇಟ್ಟುಕೊಳ್ಳುತ್ತಾರೆ. ಎಲ್ಲ ನಿರ್ಧಾರಗಳನ್ನು ಅವರೇ ತೆಗೆದುಕೊಳ್ಳುತ್ತಾರೆ. ಅದಕ್ಕೆ ಪಾಪ ಆತ ನಿನ್ನನ್ನು ಭೇಟಿಯಾಗಲು ಬಂದಿರಬೇಕು. ನೀನಾದರೂ ಮುಗ್ಧ ಹಸು, ಓದಿದ್ದರೂ ಎಲ್ಲವನ್ನೂ ಮಣ್ಣುಪಾಲು ಮಾಡಿದೆ. ತಂಗಿಯ ಮಾತುಗಳು ನಿಜವಾಗಿದ್ದವು. ಯಾರು ತಾಯಿಯ ಮಾತಿಗೂ ಮೀರಿದವನಂತೆ ಭೇಟಿಯಾಗಲು ಬರುತ್ತಾನೋ ಅವನು ಜೀವನ ನಡೆಸುವ ದಾರಿಯನ್ನೂ ಕಂಡುಕೊಳ್ಳಿಯೇ ತೀರುತ್ತಾನೆ. ಕಳೆದುಹೋದ ಕ್ಷಣಗಳ ಪರದೆಯನ್ನು ಸರಿಸಿದಾಗಲೆಲ್ಲ ಮಾಧವಿಯ ಮನಸ್ಸಿನಲ್ಲಿ ಒಂದೇ ಒಂದು ನೋವು ಮೂಡುತ್ತಿತ್ತು. ಸಮಯ ಮೀರುವ ಮುನ್ನವೇ ಸತ್ಯವನ್ನು ಗುರುತಿಸಬೇಕಿತ್ತು ಎಂದು. ಲೋಕದ ಸಂಪ್ರದಾಯಗಳನ್ನು ಅರ್ಥಮಾಡಿಕೊಳ್ಳುವುದು ಎಷ್ಟು ಮುಖ್ಯವೋ, ಹುಡುಗರು ಮದುವೆಯನ್ನು ತಮ್ಮ ಇಷ್ಟದಂತೆ ಮಾಡಿಕೊಂಡರೂ ಅದರ ನಂತರದ ಎಲ್ಲಾ ನಿರ್ಧಾರಗಳನ್ನು ತಂದೆ ತಾಯಿಯ ಆಜ್ಞೆಯಂತೆ ತೆಗೆದುಕೊಳ್ಳುತ್ತಾರೆ ಎಂದು ಅವಳು ಅಂದುಕೊಂಡಳು. 28 ವರ್ಷಗಳ ನಂತರ
ಅದೇ ದಿನಾಂಕದಂದು ಅದೇ ಜಾಗದಲ್ಲಿ ಅವರಿಬ್ಬರೂ ಮತ್ತೆ ಭೇಟಿಯಾದರು. ಮಾಧವಿ ತನ್ನ ಮನೆಯಿಂದ ಬಂದಿದ್ದಳು ಮತ್ತು ಸಮೀರ್ ತನ್ನ ನಗರದಿಂದ ಬಂದಿದ್ದನು. ಬಂದ ಕೂಡಲೇ ಸಮೀರ್ ತನಗೆ ಮನೆಯಲ್ಲಿ ಹೇಳಿಕೊಟ್ಟಿದ್ದೆಲ್ಲವನ್ನೂ ಒಪ್ಪಿಸಿದನು. ಚೆನ್ನಾಗಿ ಕೇಳಿಸಿಕೋ ಮಾಧವಿ, ನೀನು ಹೀಗೆ ಒಬ್ಬಳೇ ಬಂದು ಫ್ಲ್ಯಾಟ್ನಲ್ಲಿರುವುದು ಅಣ್ಣ ಅತ್ತಿಗೆಯರಿಗೆ ಇಷ್ಟವಿಲ್ಲ. ಕೆಲವು ದಿನಗಳಿಗಾಗಿ ಇಲ್ಲಿಗೆ ಬರುವಾಗ ಅವರ ಜೊತೆಯಲ್ಲೇ ಇರು. ಮಾಧವಿ ಬೆಚ್ಚಿಬಿದ್ದಳು. ಇಷ್ಟು ವರ್ಷಗಳ ಅವಳ ನಿಷ್ಠೆಗೆ ಸಿಕ್ಕ ಫಲ ಇದೇನಾ? ಸಮೀರ್ ತನ್ನ ಕುಟುಂಬದಿಂದ ದೂರವಿದ್ದಾಗ ಪ್ರತಿ ನಿರ್ಧಾರವನ್ನು ಮಾಧವಿಯನ್ನು ಕೇಳಿಯೇ ಮಾಡುತ್ತಿದ್ದನು. ಆ ಕಾರಣಕ್ಕಾಗಿಯೇ ಆ ಫ್ಲ್ಯಾಟ್ ತೆಗೆದುಕೊಳ್ಳಲಾಗಿತ್ತು. ಆದರೆ ಮನೆಯವರ ಸಂಪರ್ಕಕ್ಕೆ ಬಂದ ಕೂಡಲೇ ಅವನು ಎಲ್ಲವನ್ನೂ ಮರೆತು ಹೋದನು. ಮಾಧವಿಯ ಪೋಷಕರು ಈಗ ಈ ಜಗತ್ತಿನಲ್ಲಿ ಇಲ್ಲ ಎನ್ನುವುದನ್ನು ಮರೆತನು. ಅವಳು ಗಂಡು ಮಗುವಿಗೆ ಜನ್ಮ ನೀಡದ ಕಾರಣ ಅತ್ತೆ ಮಾವಂದಿರ ಮನೆಯನ್ನು ಅಣ್ಣನಿಗೆ ವಹಿಸಲಾಗಿತ್ತು. ನೊಂದಿದ್ದರೂ ಅವಳು ತನ್ನ ವಾದವನ್ನು ಮಂಡಿಸಲು ಪ್ರಯತ್ನಿಸಿದಳು. ಸಮೀರ್, ಅತ್ತಿಗೆಯ ನಡವಳಿಕೆ ನನ್ನ ಜೊತೆ ಚೆನ್ನಾಗಿ ಇಲ್ಲ ಎಂದು ನಿಮಗೆ ತಿಳಿದಿದೆ. ಮನೆಯೂ ಅಷ್ಟು ದೊಡ್ಡದಾಗಿಲ್ಲ. ನಿಮ್ಮ ಅಮ್ಮ ಈಗ ಮೌನವಾಗಿದ್ದಾರೆ. ಅತ್ತಿಗೆ ಏನೇ ಅಂದರೂ ಸುಮ್ಮನೆ ಕೇಳಿಸಿಕೊಳ್ಳುತ್ತಾರೆ. ತಪ್ಪು ಅವರದಾಗಿದ್ದರೂ ಹೊಂದಾಣಿಕೆ ಮಾಡಿಕೊಳ್ಳುವ ನಿರೀಕ್ಷೆ ನನ್ನಿಂದಲೇ ಮಾಡಲಾಗುತ್ತದೆ. ಎಲ್ಲಕ್ಕಿಂತ ಮುಖ್ಯವಾಗಿ ಆ ಮನೆ ನಿಮ್ಮ ತಂದೆಯದ್ದಲ್ಲ, ಅಣ್ಣನದ್ದು. ಇಂದು ಅಥವಾ ನಾಳೆ ಅವರು ಅಲ್ಲಿರುವುದಕ್ಕೆ ಬೇಡ ಎಂದು ಹೇಳಬಹುದು. ಅತ್ತಿಗೆಯ ಮನೆಯವರ ಹಸ್ತಕ್ಷೇಪವು ಹೆಚ್ಚಾಗುತ್ತಿದೆ. ಮಾಧವಿಯ ಮಾತು ಮುಗಿಯುವ ಮುನ್ನವೇ ಸಮೀರ್ ಹೇಳಿದನು. ಹಾಗಾದರೆ ಆಗ ಅವರ ಮನೆಗೆ ಹೋಗುವುದು ಬೇಡ. ಅಲ್ಲಿಯವರೆಗೆ ಹೊಂದಾಣಿಕೆ ಮಾಡಿಕೋ. ಈ ಸಮಾಜದಲ್ಲಿ ಎಲ್ಲರಿಗೂ ಅವರ ಪರಿಚಯವಿದೆ. ನೀನಿಲ್ಲಿ ಬಂದು ಒಬ್ಬಳೇ ಇದ್ದರೆ ಜನ ಮಾತನಾಡಿಕೊಳ್ಳುತ್ತಾರೆ. ಇಡೀ ಕುಟುಂಬ ಜೊತೆಗೆ ಇದೆ. ನಿನಗೆ ಮಾತ್ರ ಬೇರೆ ಇರುವ ಹಠ. ಇದರಿಂದ ಅವರಿಗೆ ಅಪಮಾನವಾಗುತ್ತಿದೆ. ನೀನು ಹೇಳಿದ ಕಾರಣಕ್ಕಾಗಿ ಫ್ಲ್ಯಾಟ್ ಪ್ರತ್ಯೇಕವಾಗಿ ತೆಗೊಂಡಿದ್ದೇನೆ. ಆದರೆ ಎಲ್ಲಿಯವರೆಗೆ ನನ್ನ ಪೋಷಕರಿದ್ದಾರೋ ಅಲ್ಲಿಯವರೆಗೆ ನಾನು ಅದೇ ಮನೆಯಲ್ಲಿರಲು ಬಯಸುತ್ತೇನೆ. ನಿನಗೋಸ್ಕರ ನಾನು ಎಲ್ಲಾ ಸಂಬಂಧಗಳನ್ನು ಕಡಿದುಕೊಳ್ಳಲು ಸಾಧ್ಯವಿಲ್ಲ. ಮಾಧವಿಯ ದನಿಯಲ್ಲಿ ಸಿಟ್ಟು ಏರಿತು. ನಾನು ಇಲ್ಲಿ ಯಾವುದೇ ತಪ್ಪು ಕೆಲಸ ಮಾಡುತ್ತಿಲ್ಲ. ನಮ್ಮದೇ ಫ್ಲ್ಯಾಟ್, ಅದರಲ್ಲೇ ಇರುತ್ತೇನೆ. ಇದೆಲ್ಲವನ್ನು ಆ ಜನರೇ ನಿನಗೆ ಹೇಳಿಕೊಟ್ಟಿರುತ್ತಾರೆ. ನಾನು 10 ದಿನಗಳಿಂದ ಇಲ್ಲಿ ಒಬ್ಬಳೇ ಇದ್ದೇನೆ. ಯಾರೂ ಒಂದು ಫೋನ್ ಕೂಡ ಮಾಡಿಲ್ಲ. ಸಮೀರ್ ನಗುತ್ತಾ ಹೇಳಿದರು. ಮಕ್ಕಳು ತಾಯಿಗಿಂತ ಹೆಚ್ಚಾಗಿ ನಿನ್ನನ್ನು ಭೇಟಿಯಾಗಲು ಬರುತ್ತಾರೆ ಎಂದು ನಿನಗೆ ಅನ್ನಿಸುತ್ತಿದೆಯೇ? ಇಲ್ಲಿ ಯಾವುದೇ ಸೌಲಭ್ಯವೂ ಇಲ್ಲ. ಎಸಿ ಇಲ್ಲದೆ ಈಗಿನ ಕಾಲದಲ್ಲಿ ಯಾರಿಗೂ ನಿದ್ದೆ ಬರುವುದಿಲ್ಲ. ಪರಿಸ್ಥಿತಿಯನ್ನು ಅರ್ಥ ಮಾಡಿಕೋ. ಮಾಧವಿ ಮತ್ತೆ ವಾದಿಸಿದಳು. ನಾವಿಬ್ಬರು ಇಲ್ಲಿಗೆ ಬಂದಾಗ ಅವರು ಬರುತ್ತಾರೆ. ಇದೇ ನಮ್ಮ ಮನೆಯಾಗುತ್ತದೆ. ಆಗ ಏನು ಸಮಸ್ಯೆ? ಅವಳು ಬೇಗ ಚಹಾ ಮುಗಿಸಿ ಫ್ಲ್ಯಾಟ್ಗೆ ಮರಳಿದಳು. ಪದೇ ಪದೇ ಅವಳಿಗೆ ತನ್ನ ತಪ್ಪಿನ ಬಗ್ಗೆ ಪಶ್ಚಾತ್ತಾಪವಾಗತೊಡಗಿತು. ಸಮೀರ್ ಕೇಳಿದಾಗ ಈ ನಗರದಲ್ಲಿ ಫ್ಲ್ಯಾಟ್ ಖರೀದಿಸಲು ಅವಳು ಯಾಕೆ ಬೇಡ ಎನ್ನಲಿಲ್ಲ? ಅವನ ಭಾವನೆಗಳಿಗೆ ಯಾಕೆ ಯಾವಾಗಲೂ ಆದ್ಯತೆ ನೀಡಿದಳು? ಕಳೆದ ವರ್ಷಗಳು ಯಾವುದೋ ಸಿನಿಮಾದಂತೆ ಅವಳ ಕಣ್ಣೆದುರು ಹಾದು ಹೋದವು. 2ನೇ ಮಗಳು ಹುಟ್ಟಿದ ನಂತರ ಮನೆಯವರ ನಡವಳಿಕೆ ಮತ್ತಷ್ಟು ಕಹಿಯಾಗಿತ್ತು. ಮಾಧವಿಯ ಅಸ್ತಿತ್ವವೇ ಅಳಿಸಿ ಹೋದಂತಿತ್ತು. ಅಡುಗೆ ಮನೆಯಿಂದ ಹಿಡಿದು ಅತಿಥಿಗಳವರೆಗೆ ಎಲ್ಲೆಡೆ ಜೇಟಾನಿಯದ್ದೇ ಆಧಿಪತ್ಯ. ಮಾವ ನಿವೃತ್ತಿಯ ನಂತರ ಮೌನವಾಗಿದ್ದರು. ಅತ್ತೆ ವಯಸ್ಸಾದ ಕಾರಣ ದೈಹಿಕವಾಗಿ ದುರ್ಬಲರಾಗಿದ್ದರು. ಒಂದು ಕಾಲದಲ್ಲಿ ಯಾರ ಖಡಕ್ ದನಿಗೆ ಮನೆ ನಡುಗುತ್ತಿತ್ತೋ ಇಂದು ಅವರು ಮೌನವಾಗಿ ತಮ್ಮ ಗೌರವ ಉಳಿಸಿಕೊಳ್ಳುತ್ತಿದ್ದರು. ಜೇಟಾನಿ ಈಗ ಮನೆಯ ಹೊಸ ಯಜಮಾನಿಯಾಗಿದ್ದಳು ಮತ್ತು ತನ್ನ ಹಳೆಯ ಅವಮಾನಗಳ ಸೇಡನ್ನು ಮಾಧವಿಯ ಮೇಲೆ ತೀರಿಸಿಕೊಳ್ಳಲು ಬಯಸುತ್ತಿದ್ದಳು. ಸಮೀರ್ ಆಗ ಮಾಧವಿಯ ಜೊತೆ ನಿಂತು ಇಬ್ಬರು ಪುತ್ರಿಯರೊಂದಿಗೆ ಅವಳನ್ನು ಬೇರೆ ನಗರಕ್ಕೆ ಕರೆದೊಯ್ದರು. ಹೆಣ್ಣು ಮಕ್ಕಳು ದೊಡ್ಡವರಾದರು. ಓದಿಗಾಗಿ ಪುಣೆ ಮತ್ತು ಬೆಂಗಳೂರಿಗೆ ಹೋದರು. ಮಾಧವಿ ಒಬ್ಬಂಟಿಯಾದಳು. ಸಮೀರ್ ನಿವೃತ್ತಿಯ ನಂತರ ತವರೂರಿಗೆ ಮರಳಲು ಬಯಸಿದ್ದರು. ಹಾಗಾಗಿ ಅಣ್ಣನ ಮನೆಯಿಂದ ದೂರವಿರುವ ನಗರದ ಇನ್ನೊಂದು ತುದಿಯಲ್ಲಿ ಫ್ಲ್ಯಾಟ್ ತೆಗೆದುಕೊಳ್ಳಲಾಯಿತು. 2 ವರ್ಷ ಅದನ್ನು ಬಾಡಿಗೆಗೆ ನೀಡಲಾಗಿತ್ತು. ಅವರಿಬ್ಬರೂ ಅಣ್ಣನ ಮನೆಗೆ ಹೋಗಿ ಬರುತ್ತಿದ್ದರು. ಅಲ್ಲಿ ಸಮೀರಿಗೆ ತುಂಬಾ ಮರ್ಯಾದೆ ಸಿಗುತ್ತಿತ್ತು. ಅವನ ಮಾತಿಗೆ ಬೆಲೆ ಇತ್ತು. ಆದರೆ ಮಾಧವಿ ಒಬ್ಬ ಕೈದಿಯಂತೆ ತೆರೆಯ ಮರೆಯಲ್ಲಿ ಎಲ್ಲವನ್ನೂ ಕೇಳಿಸಿಕೊಳ್ಳುತ್ತಾ ಕುಳಿತುಕೊಳ್ಳಬೇಕಿತ್ತು. ಕೊನೆಗೂ ಕಳೆದ ವರ್ಷದ ದೀಪಾವಳಿಯಂದು ಅವರು ತಮ್ಮ ಫ್ಲ್ಯಾಟ್ನಲ್ಲಿ ಇರಲು ಆರಂಭಿಸಿದರು. ಆದರೆ ಮರುದಿನವೇ ಫೋನ್ಗಳ ಸುರಿಮಳೆಯಾಯಿತು. ಅತ್ತೆ, ಮಾವ, ಅಣ್ಣ ಎಲ್ಲರ ಚುಚ್ಚುಮಾತುಗಳು. ಮಾಧವಿ ಬಯಸಿದ್ದು ಸ್ವಲ್ಪ ನೆಮ್ಮದಿಯನ್ನಷ್ಟೇ. ಆದರೆ ಇಡೀ ಕುಟುಂಬ ಅವಳ ಇಚ್ಛೆಯನ್ನು ಹೊಸಕೆ ಹಾಕಲು ಮುಂದಾಯಿತು. ಸಮೀರ್ನನ್ನು ಪುಸಲಾಯಿಸಲಾಯಿತು. ಸಂಬಂಧಿಕರ ಮಾತುಗಳು ಗಂಟೆಗಟ್ಟಲೆ ನಡೆಯುತ್ತಿದ್ದವು. ಅತ್ತೆಯ ಮನೆಯಲ್ಲಿದ್ದಾಗ ಸಮೀರ್ನ ಇನ್ನೊಂದು ರೂಪ ಹೊರಬರುತ್ತಿತ್ತು. ಅದನ್ನು ನೋಡಿ ಮಾಧವಿ ಇನ್ನಷ್ಟು ಒಬ್ಬಂಟಿಯಾಗುತ್ತಿದ್ದಳು. ಮನೆಗೆ ಮರಳಿದ ನಂತರ ಸಮೀರ್ ಏನೂ ಮಾತನಾಡುತ್ತಿರಲಿಲ್ಲ. ಆದರೆ ಮನೆಯವರ ಜೊತೆ ದಿನವೂ ಫೋನ್ನಲ್ಲಿ ಮಾತನಾಡುತ್ತಿದ್ದನು. ಮೆಲ್ಲನೆ ಅವರಿಬ್ಬರ ನಡುವೆ ಒಂದು ಅಲಿಖಿತ ಮೌನ ಆವರಿಸಿತು. ಸಮಯ ಕಳೆದಂತೆ ಸಂಬಂಧಗಳ ಪದರಗಳು ಕಳಚಿಬಿದ್ದವು. ರಕ್ತ ಬೆವರಿಸಿ ಕಟ್ಟಿದ ಮನೆ ಈಗ ಮಾಧವಿಗೆ ಪರಕೀಯವಾಗಿ ಕಾಣತೊಡಗಿತು. ಹೆಣ್ಣು ಮಕ್ಕಳು ಕೂಡ ಅಪ್ಪನ ಮಾತನ್ನೇ ಎತ್ತಿ ಹಿಡಿಯುತ್ತಿದ್ದರು. ಯಾವ ಮಕ್ಕಳ ಹುಟ್ಟಿನ ನಂತರ ಅವಳನ್ನು ಮನೆಯಿಂದ ಹೊರಹಾಕಲಾಗಿತ್ತೋ, ಯಾವ ಸಮೀರ್ ಅವಳನ್ನು ಆ ಒತ್ತಡದ ವಾತಾವರಣದಿಂದ ಹೊರತಂದಿದ್ದನೋ, ಇಂದು ಅವರೇ ಬದಲಾಗಿರುವುದನ್ನು ಕಂಡು
ಅವಳಿಗೆ ನಂಬಲಾಗಲಿಲ್ಲ. ಕೊನೆಗೂ ಮಾಧವಿ ಹಿಮ್ಮತ್ ಮಾಡಿ ಸಮೀರ್ ಮುಂದೆ ತನ್ನ ಮಾತಿಟ್ಟಳು. ಸಮೀರ್, ಫ್ಲ್ಯಾಟ್ ಕೊಂಡಾಗಿನಿಂದ ಮುಚ್ಚಿಯೇ ಇದೆ. ಪ್ರೀತಿ ಮತ್ತು ನೀತಿ ಕೂಡ ಈಗ ಅಪರೂಪಕ್ಕೆ ಬರುತ್ತಾರೆ. ನಾನು ಫ್ಲ್ಯಾಟ್ನಲ್ಲೇ ಹೋಗಿ ಇರಲು ಯೋಚಿಸುತ್ತಿದ್ದೇನೆ. ಅಲ್ಲೇ ನನ್ನ ಬುಟೀಕ್ ಶುರು ಮಾಡುತ್ತೇನೆ. ತಿಂಗಳಿಗೊಮ್ಮೆ ಬರ್ತಾ ಇರಿ. ಕೊನೆಗೆ ಮರಳಬೇಕಿರುವುದು ಅಲ್ಲಿಗೆ ತಾನೆ. ದಿನಗಳವರೆಗೆ ಸಮೀರ್ ಉತ್ತರಿಸಲಿಲ್ಲ. ನಂತರ ಒಂದು ದಿನ ಹೇಳಿದರು, ರಜೆ ಹಾಕಿ ಜೊತೆಯಲ್ಲೇ ಹೋಗೋಣ. ಅಲ್ಲಿ ಸ್ವಲ್ಪ ವ್ಯವಸ್ಥೆ ಮಾಡಿ ಬರುತ್ತೇನೆ. ಮೊದಲು ತಾಯಿಯ ಆಶೀರ್ವಾದ ಪಡೆಯೋಣ ಎಂದಾಗ ಮಾಧವಿ ಅತ್ತೆಯ ಮನೆಗೆ ಹೋಗಲು ಒಪ್ಪಿದಳು. ಒಂದು ದಿನ ಕಳೆದ ನಂತರ ಮಾಧವಿ ಕೇಳಿದಳು, ಸಮೀರ್, ಯಾವಾಗ ಹೊರಡೋಣ ಎಂದು. ಕೇಳಿದ ತಕ್ಷಣ ಸಮೀರ್ ರಿಕ್ಷಾ ಕರೆಸಿ ಸಾಮಾನುಗಳನ್ನು ಇಡತೊಡಗಿದನು. ಚಹಾ ಇಲ್ಲ, ಉಪಹಾರವೂ ಇಲ್ಲ. ಜೇಠಾನಿ ಅಡುಗೆ ಮನೆಯ ಬಾಗಿಲಲ್ಲಿ ನಿಂತು ನಗುತ್ತಿದ್ದಳು. ಅತ್ತೆ ಮಾಧವಿಗೆ ಚಹಾ ಮಾಡಲು ಹೇಳುತ್ತಿದ್ದರು. ಆದರೆ ಜೇಠಾನಿ ಅಡುಗೆ ಮನೆಯ ಹೊಸ್ತಿಲಲ್ಲಿ 2 ಕೈಗಳನ್ನು ಹರಡಿ ತಡೆಯು ನಿಲ್ಲಿಸಿದ್ದಳು. ನಡಿ, ರಿಕ್ಷಾದಲ್ಲಿ ಕೂರು, ತಡವಾಗ್ತಿದ ಎಂದು ಸಮೀರ್ ಅವಸರಪಡಿಸಿದನು. ಸಮೀರ್ ಅವರ ದನಿಯಲ್ಲಿ ಸಿಟ್ಟಿತ್ತು. ಬಸ್ಸಿನಲ್ಲಿ ಕುಳಿತ ಮೇಲೆ ಸಮೀರ್ ಸ್ವಲ್ಪ ಸಮಾಧಾನಗೊಂಡರು. ಆದರೆ ಅಷ್ಟರಲ್ಲಾಗಲೇ ಮಾಧವಿಯ ಮನಸ್ಸಿನ ಮೇಲೆ ಒತ್ತಡ ಆವರಿಸಿತ್ತು. ಫ್ಲಾಟ್ ತಲುಪಿದ ಮೇಲೂ ಅವಳು ಏನನ್ನೂ ಗೊಣಗುತ್ತಲೇ ಇದ್ದಳು. ಅವಳು ಅಂದುಕೊಂಡಿದ್ದಕ್ಕೆ ತದ್ವಿರುದ್ಧವಾಗಿ ಎಲ್ಲವೂ ನಡೆದಿತ್ತು. ಇಷ್ಟು ವರ್ಷಗಳ ಕಾಲ ಸಮೀರ್ ಜೊತೆ ಸೇರಿ ಕಟ್ಟಿಕೊಂಡಿದ್ದ ಸುಂದರ ಸಂಸಾರದ ಕನಸು ನುಚ್ಚುನೂರಾಗಿತ್ತು. ಫ್ಲಾಟ್ ಸ್ವಚ್ಛವಾಯಿತು, ಸಾಮಾನುಗಳನ್ನು ಖರೀದಿಸಲಾಯಿತು, ಅಡುಗೆ ಮಾಡಿ ಊಟವೂ ಆಯಿತು. ಆದರೆ ಅಲ್ಲಿ ಆಪ್ತತೆ ಇರಲಿಲ್ಲ. ಮನೆ ಅಲಂಕರಿಸುವ ಯೋಜನೆಗಳಾಗಲಿ ಅಥವಾ ಭವಿಷ್ಯದ ಕನಸುಗಳಾಗಲಿ ಇರಲಿಲ್ಲ. ಕೇವಲ ಒಂದು ದಿನಚರಿ ಪೂರೈಸಲಾಗುತ್ತಿತ್ತು. ಒಂದು ದಿನ ಉಳಿದುಕೊಂಡು ಸಮೀರ್ ಮರಳಿ ಹೋದರು. ಮಾಧವಿಯ ಮರಳುವಿಕೆಯ ಟಿಕೆಟ್ 15 ದಿನಗಳ ನಂತರ ಇತ್ತು. ಖಾಲಿ ಫ್ಲಾಟ್ನಲ್ಲಿ ಸಾಮಾನುಗಳಿರಲಿಲ್ಲ, ಟಿವಿಯೂ ಇರಲಿಲ್ಲ. ಕೇವಲ ಮೊಬೈಲ್ ಮಾತ್ರ ಅವಳ ಏಕಾಂತದ ಸಾಥಿಯಾಗಿತ್ತು. ಸಮೀರ್ ಒಮ್ಮೆ ಫೋನ್ ಮಾಡಿದರು. ಆದರೆ ಅವರ ಮಾತುಗಳಲ್ಲಿ ಅದೇ ಔಪಚಾರಿಕತೆ ಇತ್ತು. ಇಷ್ಟು ವರ್ಷಗಳಲ್ಲಿ ಮೊದಲ ಬಾರಿಗೆ ಮಾಧವಿ ಧೈರ್ಯ ಮಾಡಿ ಸರಿಯಾಗಿ ಮಾತನಾಡದವರಿಗೆ ಪ್ರಾಮುಖ್ಯತೆ ನೀಡಬಾರದೆಂದು ನಿರ್ಧರಿಸಿ ಸಮೀರ್ಗೆ ಮತ್ತೆ ಫೋನ್ ಮಾಡಿಲ್ಲ. ನಾದಿನಿಯ ಮಗಳು ಕೃತಿಗೆ ಮತ್ತು ತನ್ನ ಮಕ್ಕಳಿಗೂ ಮೆಸೇಜ್ ಮಾಡಿದಳು. ಆದರೆ ಎಲ್ಲರೂ ಬ್ಯುಸಿಯಾಗಿದ್ದರು. ಮಾಧವಿಯ ಬಳಿ ಬಂದು ಅವಳಿಗೆ ಆಸರೆಯಾಗಲು ಯಾರಿಗೂ ಸಮಯವಿರಲಿಲ್ಲ. ಹೊರಡುವ ದಿನಾಂಕ ಹತ್ತಿರ ಬರುತ್ತಿದ್ದಂತೆ ಮಾಧವಿಯ ಧೈರ್ಯ ಕುಂದಿತು. ಅವಳು ಸಮೀರ್ಗೆ ಮೆಸೇಜ್ ಮಾಡಿದಳು, ಫ್ಲಾಟನ್ನು ಮತ್ತೆ ಬಾಡಿಗೆಗೆ ನೀಡುವುದೇ ಸರಿ. ಇಲ್ಲಿ ಒಬ್ಬಳೇ ಇರುವುದಕ್ಕಿಂತ ಅಲ್ಲಿಯೇ ಯಾವುದಾದರೂ ಕೆಲಸದಲ್ಲಿ ಮನಸ್ಸು ತೊಡಗಿಸಿಕೊಳ್ಳುತ್ತೇನೆ. ತಂದೆ ತಾಯಿ ಬದುಕಿದ್ದಿದ್ದರೆ ಬಹುಶಃ ಪರಿಸ್ಥಿತಿ ಅವಳ ಪರವಾಗಿರುತ್ತಿತ್ತು. ಅವರು ಇರುವವರೆಗೆ ಸಮೀರ್ ಕೂಡ ಮನೆಯವರ ಸಂಪೂರ್ಣ ನಿಯಂತ್ರಣಕ್ಕೆ ಒಳಗಾಗಿರಲಿಲ್ಲ. ಸಾಮಾನುಗಳನ್ನು ಕಟ್ಟಿಕೊಂಡು ನಿಗದಿತ ದಿನದಂದು ಮಾಧವಿ ಬಸ್ ಸ್ಟ್ಯಾಂಡ್ಗೆ ಬಂದು ಬಸ್ಗಾಗಿ ಕಾಯತೊಡಗಿದಳು. ಅಷ್ಟರಲ್ಲಿ ಎದುರಿನಿಂದ ಬಸ್ ಬರುವುದು ಕಂಡಿತು. ಚಹಾದ ಕಪ್ಪನ್ನು ಡಸ್ಟ್ಬಿನ್ಗೆ ಎಸೆದು ಮಾಧವಿ 2 ಬ್ಯಾಗ್ಗಳನ್ನು ಕೈಗೆತ್ತಿಕೊಂಡಳು. ಅಷ್ಟರಲ್ಲಿ ಹಿಂದಿನಿಂದ ಧ್ವನಿ ಕೇಳಿಸಿತು, ಮಾಮಿ, ಎಲ್ಲಿಗೆ ಹೊರಟಿದ್ದೀರಾ? ಬೆಳಿಗ್ಗೆಯಿಂದ ಫೋನ್ ಕೂಡ ಎತ್ತುತ್ತಿಲ್ಲ, ಮೆಸೇಜ್ ನೋಡಿಲ್ಲ. ಅದು ನಾದಿನಿಯ ಮಗಳು ಕೃತಿಯ ದನಿ. ಮಾಧವಿ ದಿಗ್ಭ್ರಮೆಯಿಂದ ಹಿಂದೆ ತಿರುಗಿ ನೋಡಿದಾಗ ಮಗಳು ಸಾನ್ಯ ಕೂಡ ಬ್ಯಾಗ್ ಹಿಡಿದು ನಿಂತಿದ್ದಳು. ಅಮ್ಮ, ನಮ್ಮಿಬ್ಬರ ಮೇಲೆ ನಿನಗೆ ನಂಬಿಕೆ ಇರಲಿಲ್ಲವೇ? ಸಾನ್ಯಾಳ ಪ್ರಶ್ನೆಗೆ ಮಾಧವಿ ಸ್ತಬ್ಧಳಾದಳು. ಉತ್ತರಿಸಲು ಅವಳ ಬಳಿ ಪದಗಳಿರಲಿಲ್ಲ. ಬಸ್ ಬಂದು ನಿಂತಿತು. ಜನಸಂದಣಿಯ ಗದ್ದಲ ಹೆಚ್ಚಾಯಿತು. ಜನರು ಸೀಟುಗಳಿದ್ದರೂ ಅವಸರದಿಂದ ಬಸ್ಸಿನತ್ತ ಓಡುತ್ತಿದ್ದರು. ಇದನ್ನು ಕಂಡು ಸಾನ್ಯ ಕೋಪದಿಂದ, ನಮ್ಮ ದೇಶದ ಜನರಿಗೆ ಕಾಯುವುದೇ ಗೊತ್ತಿಲ್ಲ ಎಂದು ಗೊಣಗಿದಳು. ಕೂಡಲೇ ಕೃತಿ ಮತ್ತು ಸಾನ್ಯ ಮಾಧವಿಯ 2 ಬ್ಯಾಗ್ಗಳನ್ನು ಎತ್ತಿಕೊಂಡರು. ಕೃತಿ ದೃಢವಾಗಿ ಹೇಳಿದಳು, ಮಾಮಿ, ನಾವು ಮತ್ತೆ ಫ್ಲಾಟ್ಗೆ ಹೋಗುತ್ತಿದ್ದೇವೆ. ನಿಮ್ಮ ಟಿಕೆಟ್ ಕ್ಯಾನ್ಸಲ್ ಮಾಡಿಸಿದ್ದೇವೆ. ಈಗ ಯಾವುದೇ ವಿರೋಧ ಬೇಡ. ನಿಮ್ಮ ಇಚ್ಛೆಯನ್ನು ಎತ್ತಿ ಹಿಡಿಯಲು ನಾವು ಎಷ್ಟು ಹೋರಾಟ ಮಾಡಿದ್ದೇವೆ ಎಂದು ನಿಮಗೆ ಅಂದಾಜು ಇಲ್ಲ. ಮಾಧವಿ ಅಚ್ಚರಿಯಿಂದ ನೋಡುತ್ತಿದ್ದಳು. ಸಾನ್ಯ ಮುಂದೆ ಬಂದು ಹೇಳಿದಳು, ಅಮ್ಮ, ಕೃತಿ ಹೇಳುತ್ತಿರುವುದು ಸರಿ. ನಡಿ, ಈಗ ನಮಗೆ ತುಂಬಾ ಹಸಿವಾಗುತ್ತಿದೆ. ನಿನ್ನೆ ಸಂಜೆಯಿಂದ ಏನೂ ತಿಂದಿಲ್ಲ. ನಿಮ್ಮ ಕೈ ಅಡುಗೆ ತಿನ್ನಲು ನಾವು ಬಂದಿದ್ದೇವೆ ಎಂದು ಹೇಳುತ್ತಾ ಸಾನ್ಯ ಒಂದು ಕೈಯಿಂದ ಮಾಧವಿಯ ಕೈ ಹಿಡಿದುಕೊಂಡಳು. ಇವರಿಬ್ಬರ ಈ ಹಠಾತ್ ಬದಲಾದ ನಡವಳಿಕೆಯನ್ನು ಕಂಡು ಮಾಧವಿಗೆ ಆಶ್ಚರ್ಯವಾಯಿತು. ಆದರೆ ಮನಸ್ಸಿನ ಒಳಗಿನ ಸಂತೋಷವನ್ನು ತಡೆಯಲು ಅವಳಿಂದ ಸಾಧ್ಯವಾಗಲಿಲ್ಲ. ಅವಳು ಮೆಲ್ಲಗೆ ಕೇಳಿದಳು, ನೀವಿಬ್ಬರು ನಾನೇ ಹಠ ಮಾಡುತ್ತಿದ್ದೇನೆ, ಹೊಂದಾಣಿಕೆ ಮಾಡಿಕೊಳ್ಳಬೇಕು ಎಂದು ಹೇಳುತ್ತಿದ್ದಿರಲ್ಲ. ಈಗ ಇದ್ದಕ್ಕಿದ್ದಂತೆ ಇದೆಲ್ಲ ಹೇಗೆ ಬದಲಾಯಿತು? ಕೃತಿ ನೇರವಾಗಿ ಹೇಳಿದಳು, ಮಾವಿ, ಅದೆಲ್ಲವನ್ನೂ ನಾವು ಅಮ್ಮ ಮತ್ತು ಮಾವನ ಮಾತಿನಂತೆ ಹೇಳಿದ್ದೆವು. ನಿಮ್ಮನ್ನು ಒಪ್ಪಿಸಲು ಅವರು ನಮಗೆ ಹೇಳಿದ್ದರು. ಆದರೆ ಈಗ ನಾವು ಅವರಿಗೆ ತಿಳಿ ಹೇಳಿದ್ದೇವೆ. ನಿಮ್ಮ ಫ್ಲಾಟ್ನಲ್ಲಿ ನಿಮ್ಮ ಇಚ್ಛೆಯಂತೆ ಬದುಕುವ ಸಂಪೂರ್ಣ ಹಕ್ಕು ನಿಮಗಿದೆ ಎಂದು. ದೊಡ್ಡ ಮಾವ ಮತ್ತು ಅಜ್ಜಿಗೆ ಇದರಿಂದ ತೊಂದರೆ ಆಗುತ್ತಿದ್ದರೆ ಅದು ಅವರ ಸಮಸ್ಯೆ, ನಿಮ್ಮದಲ್ಲ. ಸಾನ್ಯ ಕೂಡ ಇದನ್ನು ಬೆಂಬಲಿಸುತ್ತಾ ಹೇಳಿದಳು, ಅವರಿಗೆ ಸಮಾಜದ ಬಗ್ಗೆ ಅಷ್ಟೊಂದು ಚಿಂತೆ ಇದ್ದರೆ ಅವರೇ ಬಂದು ನಿಮ್ಮ ಜೊತೆ ಇರಲಿ. ಅಪ್ಪನನ್ನು ನಿಮ್ಮ ವಿರುದ್ಧ ಎತ್ತಿಕಟ್ಟುವುದನ್ನು ನಿಲ್ಲಿಸಲಿ. ಅಷ್ಟರಲ್ಲಿ ಎದುರಿನಿಂದ ಈ ರಿಕ್ಷಾ ಬರುವುದು ಕಂಡಿತು. ಮೂವರು ಅದರಲ್ಲಿ ಕುಳಿತು ಮತ್ತೆ ಫ್ಲಾಟ್ ತಲುಪಿದರು. ಮೇಲೆ ಹೋದ ಕೂಡಲೇ ಕೃತಿ ಚಾವಿಯಿಂದ ಬಾಗಿಲು ತೆರೆದಳು. ಸಾನ್ಯ ಸಾಮಾನುಗಳನ್ನು ಒಳಗೆ ಇಟ್ಟಳು.
ಮಾಧವಿ ಗದ್ಗದಿತ ದನಿಯಲ್ಲಿ ಹೇಳಿದಳು, ನೀವಿಬ್ಬರೂ ಸ್ನಾನ ಮಾಡಿ ಬನ್ನಿ, ಅಷ್ಟರಲ್ಲಿ ನಾನು ಚಹಾ ಮತ್ತು ಪಕೋಡ ತಯಾರಿಸುತ್ತೇನೆ. ಇದನ್ನು ಹೇಳುವಾಗ ಅವಳಿಗೆ ಒಂದು ವಿಷಯ ಮನವರಿಕೆಯಾಯಿತು. ಅವಳು ಹಳೆಯ ಪೀಳಿಗೆಯ ಎದುರು ಸೋತಿರಬಹುದು, ಆದರೆ ಹೊಸ ಪೀಳಿಗೆಯ ಈ ಹುಡುಗಿಯರು ಅವಳನ್ನು ಗೆದ್ದಿದ್ದರು. ಅಷ್ಟರಲ್ಲಿ ಸಮೀರ್ ಕೂಡ ಅಲ್ಲಿಗೆ ಬಂದು ಹೇಳಿದರು, ನಾನು ವರ್ಗಾವಣೆಗಾಗಿ ಅರ್ಜಿ ಸಲ್ಲಿಸಿದ್ದೇನೆ. ಈ ಬಾರಿ ಸಿಗುವ ಭರವಸೆಯಿದೆ. ಅಲ್ಲಿಯವರೆಗೆ ನೀನು ಇಲ್ಲೇ ಇದ್ದು ನಿನ್ನ ಕೆಲಸ ಆರಂಭಿಸು. ಮಾಧವಿ ಮುಂದೆ ಬಂದು ಇಬ್ಬರು ಪುತ್ರಿಯರನ್ನು ಅಪ್ಪಿಕೊಂಡಳು. ಅವಳಿಂದ ಸಾಧ್ಯವಾಗದಿದ್ದನ್ನು ಈ ಇಬ್ಬರು ಹೆಣ್ಣುಮಕ್ಕಳು ಮಾಡಿ ತೋರಿಸಿದ್ದರು. ಸಮೀರ್ ಸಣ್ಣ ನಗೆಯೊಂದಿಗೆ ಹೇಳಿದರು, ಈಗ ನಿನ್ನ ಮಾಟು ಮಕ್ಕಳ ತಲೆಗೂ ಹತ್ತಿದೆ. ನಾನೊಬ್ಬನೇ ಸಮಾಜದ ಬಾವುಟ ಹಿಡಿದು ಎಷ್ಟು ದಿನ ಅಲೆಯಲಿ? ಅದಕ್ಕೆ ಒಪ್ಪಿಕೊಂಡೆ. ಈಗ ನೀನು ಗೆದ್ದೆ, ನಾನು ಸೋತೆ. ಕೃತಿ ಮತ್ತು ಸಾನ್ಯಾ ಚಪ್ಪಾಳೆ ತಟ್ಟತೊಡಗಿದರು. ಬದಲಾವಣೆ ಎಂಬುದು ಎಷ್ಟು ಮೌನವಾಡಿ ಬಂದು ಜೀವನದ ದಿಕ್ಕನ್ನೇ ಬದಲಿಸಿಬಿಡುತ್ತದೆ ಎಂದು ಮಾಧವಿ ಮನಸ್ಸಿನಲ್ಲಿ ಯೋಚಿಸಿದಳು. ಗೆಳೆಯರೇ, ಹೊಸ ಪೀಳಿಗೆಯ ಆಲೋಚನಾ ಶಕ್ತಿಯು ಮಹಿಳೆಯರಿಗೆ ಅವರ ಕಳೆದುಹೋದ ಹಕ್ಕನ್ನು ಮರಳಿಕೊಡಿಸಬಲ್ಲದೆ? ಈ ಕಥೆ ನಿಮಗೆ ಹೇಗನ್ನಿಸಿತು ಎಂದು ಕಮೆಂಟ್ ಮಾಡಿ ಖಂಡಿತ ತಿಳಿಸಿ. ಕಥೆ ಇಷ್ಟವಾಗಿದ್ದರೆ ದಯವಿಟ್ಟು ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಹೊಸ ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ.